ದರ್ಶನ್ ಮತ್ತು ಗ್ಯಾಂಗ್ನಿಂದ ಆದ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮುಂದುವರಿತಾ ಇದೆ. ಈ ವಿಚಾರಣೆಯಲ್ಲಿ ಬಗೆದಷ್ಟು ಸತ್ಯಗಳು, ಕರಾಳ ಸತ್ಯಗಳು ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಇದರ ನಡುವೆ ಕೆಲವೊಬ್ರು ಸರಿಯಾದ ಹೆಂಡತಿಗೆ ಸರಿಯಾದ ಗಂಡ ಆಗ್ಲಿಲ್ಲ, ಅಪ್ಪ ಅಮ್ಮನಿಗೆ ಸರಿಯಾದ ಮಕ್ಕಳಾಗ್ಲಿಲ್ಲ ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಮಗನ ಬಂಧನದ ಸುದ್ದಿ ಕೇಳ್ತಾ ಇದ್ದಂತೆ ಅಪ್ಪನಿಗೆ ಆಘಾತ ಆಗಿದೆ, ಹೃದಯಾಘಾತ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A7 ಆರೋಪಿಯಾಗಿರುವ ಅನುಕುಮಾರ್ನ ಅರೆಸ್ಟ್ ಮಾಡಿದ್ದಾರೆ. ಮಗ ಅರೆಸ್ಟ್ ಆಗಿದ್ದಾನೆ ಇಂಥ ಸುದ್ದಿಯಲ್ಲಿ ಅಂತ ಕೇಳ್ತಾ ಇದ್ದಂತೆ ತಂದೆ ಚಂದ್ರಣ್ಣ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗದ ನಿವಾಸದಲ್ಲಿ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಭಿಮಾನ ಇವತ್ತು ತಂದೆಯ ಸಾವನ್ನ ಮನೆ ಮುಂದೆ ತಂದಿಟ್ಟಿರುವ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಅಮಾನುಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ ಮಗ ಅರೆಸ್ಟ್ ಆಗಿದ್ದಾನೆ. ಅಪ್ಪನಿಗೆ ಸುದ್ದಿ ಕೇಳ್ತಾ ಇದ್ದಂತೆ ಹೃದಯಾಘಾತ ಆಗಿದೆ. A7 ಆರೋಪಿ ಪ್ರಕರಣದಲ್ಲಿ ಅನು ಅಲಿಯಾಸ್ ಇಷ್ಟೊತ್ತು ಫೋಟೋವನ್ನು ನೋಡ್ತಾ ಇದ್ರಿ. ಬಟ್ ಮನೆಯಲ್ಲಿ ಇದೀಗ ಸಾವಿನ ಸೂತಕದ ವಾತಾವರಣ. ಈ ಕಡೆ ಮಗ ಜೈಲು ಪಾಲಾಗಿದ್ದಾನೆ. ಮಗದೊಂದು ಕಡೆ ಮಗನ ಸುದ್ದಿ ಕೇಳ್ತಾ ಇದ್ದಂತೆ ಮನೆಯಲ್ಲಿದ್ದಂತಹ ಸದಸ್ಯ, ಮನೆಯ ಯಜಮಾನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಇದ್ರಿ A7 ಆರೋಪಿ ಅನು ಅಲಿಯಾಸ್ ಅನಿಲ್ ಅಂತ ಈತನ ಹೆಸರು. ಅದಕ್ಕೆ ಹೇಳಿದ್ದು, ಕೆಲವೊಬ್ರು ಈ ಪ್ರಕರಣದಲ್ಲಿ ಹೆಂಡತಿಗೆ ಸರಿಯಾದ ಗಂಡ ಅನ್ನಿಸ್ಕೊಳ್ಳಿಲ್ಲ, ಅಪ್ಪ ಅಮ್ಮನಿಗೆ ಸರಿಯಾದ ಮಗ ಅನ್ನಿಸ್ಕೊಳ್ಳಿಲ್ಲ, ಅಭಿಮಾನ ಮತ್ತೊಂದು ಮಗದೊಂದು ಅಂತ ಹೋಗಿ ವಿಕೃತಿ ಮೆರೆದು ರಾಜ್ಯಾದ್ಯಂತ ಕೆಟ್ಟ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ಮಗದೊಂದು ಕಡೆ ತಮ್ಮ ತಂದೆಯ ಸಾವಿಗೆ ಕಾರಣ ಆಗೋದು ಅಂದರೆ ಇಡೀ ಊರಿನಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ದರ್ಶನ್ ವಿಚಾರದಲ್ಲಿ ಮತ್ತು ಈ ಒಂದು ಪ್ರಕರಣದಲ್ಲಿ ಅನ್ಯಾಯವಾಗಿ ಒಂದು ಹಿರಿ ಜೀವ ಹೋಗಿದೆ. ಮಗನ ಯಶಸ್ಸನ್ನು ನೋಡಬೇಕಾದಂತಹ ಒಂದು ಜೀವ, ಮಗನ ಒಂದು ದುಡಿಮೆಯಲ್ಲಿ ಬದುಕಬೇಕು ಅಂತ ಆಸೆ ಪಟ್ಟಿದ್ದಂತಹ ಜೀವ, ಮಗನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಆಸೆ ಪಟ್ಟಿದ್ದಂತಹ ಜೀವ, ಮಗ ಇದೀಗ ಜೈಲು ಪಾಲಾಗಿದ್ದಾನೆ. ಅದು ಕೂಡ ಒಂದು ಮರ್ಡರ್ ಕೇಸ್ನಲ್ಲಿ ಅಂತ ಸುದ್ದಿ ತಿಳಿತಾ ಇದ್ದಂತೆ, ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಾಗ್ತಾ ಇದ್ದಂತೆ ಚಂದ್ರಣ್ಣ ಅಂತ ಪಾಪ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗದ ನಿವಾಸದಲ್ಲಿ ಈ ಸಾವಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕಡೆ ಸಾಂತ್ವನ ಹೇಳೋಕೆ ಯಾರೂ ಇಲ್ಲ ಇಂಥ ವಿಚಾರದಲ್ಲಿ. ದುರ್ಗದ ಏನು ಅನು ಅವರ ಮೇಲೆ ಒಂದು ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಸರೆಂಡರ್ ಆಗಿದ್ರು. ಈ ಹಿನ್ನೆಲೆಯಲ್ಲಿ ತಂದೆ ಚಂದ್ರಣ್ಣ ಅವರು ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಈಗ ಈ ಪರಿಸ್ಥಿತಿ ಆಗಿದೆ, ಏನು ಹೇಳ್ತೀರಮ್ಮ? ಸರ್, ನನ್ನ ಮಗನ ಕರೆ ಕಳಿಸ್ರಿ ಸರ್, ನೋಡ್ತಾನೆ. ಅಪ್ಪ ಮಗ ಅಂತಲೇ ಹೋಗಿದ್ದಾನೆ ಸರ್. ಅದರಿಂದಲೇ ನನ್ನ ಗಂಡ ಹೋಗಿದ್ದಾನೆ. ಕರೆ ಕಳಿಸ್ರಿ ಸರ್, ಅವ್ನ ಮಗನರು ನೋಡ್ಲಿ. ಅವ್ರ ಅಪ್ಪಗಂತೂ ಪುಣ್ಯ ಇಲ್ಲ ನೋಡೋದು, ಅವನರು ನೋಡಿ ಸರ್. ನನ್ನ ಮಗ ಏನು ತಪ್ಪು ಮಾಡಿಲ್ಲ ಸರ್, ಮಗ ಏನು ತಪ್ಪು ಮಾಡಿಲ್ಲ ಅಂತ. ನನ್ನ ಮಗನ ನೋಡ್ಬೇಕು ಅಷ್ಟೇ ಸಹ ಅಂದದ್ದು. ಬರ್ತಾನೆ ಬಿಡಪ್ಪ ಅಂದೆ. ಅವನೇನು ತಪ್ಪು ಮಾಡಿಲ್ಲ, ಬರ್ತಾನೆ ಅಂತಂದೆ ಸರ್. ಇನ್ನು ಎಷ್ಟು ಜೀವ ತೆಗಿಬೇಕು ಅಂತ ಇದ್ದಾರೆ ಅವ್ರಿಗೆ ಗೊತ್ತು ಸರ್. ಎಷ್ಟು ಜೀವ ತೆಗಿಬೇಕು ಅಂತ ಇದ್ದಾರೆ ಬಡವ್ರದ ಅಂತ. ಜೀವನೇ ಹೋದ್ಮೇಲೆ ದುಡ್ಡು ತಗೊಂಡು ನಾವು ಏನು ಮಾಡೋದು? ಜೀವ ಬರ್ತತ್ತ? ನನ್ನ ಮಗ ಯಾವ ಈ ತಪ್ಪು ಮಾಡಿಲ್ಲ. ನನ್ನ ಮಗನ ಕರೆ ಕಳಿಸ್ರಿ. ನೊಂದೇ ಸಹ ಹಿಂಗಾಗಿರೋದು, ನನ್ನ ಮಗ ನೊಂದೇ ಹಿಂಗಾಗಿರೋದು. ನನ್ನ ಗಂಡ ಲಾಲು ಹೋಗ್ಬಿಟ್ರಿ, ನನ್ನ ಮಕ್ಕಳಿಗೆ ಯಾರು ಸದ್ಯಕ್ಕೆ ಸರ್. ನನ್ನ ಗಂಡ ಹೋಗ್ಬಿಟ್ಟು ಮಗ ಅಂತೆಲ್ಲ ಹೋಗ್ಬಿಟ್ಟೆ. ನನ್ನ ಗಂಡ ಏನು ಮಾಡೋದು ಸರ್? ನನ್ನ ಮಗ ಯಾವ ತಪ್ಪು ಮಾಡಿಲ್ಲ. ಇನ್ನು ಎಷ್ಟು ಜೀವ ತೆಗಿಬೇಕು ಅಂತ ಐತೇನೋ ಬಡವ್ರದ. ಇಷ್ಟು ನೋವು ಕೊಡಬಾರ್ದು ಮನುಷ್ಯ. 3 ಗಂಟೆ ತನಕ ಚೆನ್ನಾಗಿದ್ರು. ನಾನು ಫೋನ್ ಮಾಡ್ತಾ ಇದ್ದೆ ಇವರಿಗೆಲ್ಲ. ನಮಗೇನು ಗೊತ್ತಿಲ್ಲ, ಬೆಂಗಳೂರಿಗೆ ಹೋಗ್ತೀನಿ ಅಂತಂದು ಬೆಂಗಳೂರಿಗೆ ಹೋದ ಅಂತಂದು ಇವ್ರು ಹೇಳಿದರು. ಇಲ್ಲೇ ಎದುರಿಗೆ ಕುಂತಿದ್ದು ನಮ್ಮಣ್ಣ. ರೋಡಿಗೆ ಹೋಗಿ ಹಿಂಗೆ ತಿರುಗಿ ಬರ್ಬೇಕಾದ್ರೆ ಅಲ್ಲಿ ಬಿತ್ತು. ಯಾಕೆ ಏನಾಯ್ತು ಅಂತಂದರೆ ನಮ್ಮಣ್ಣನ ಮಗ ಅಷ್ಟ ಆದ್ನಲ್ಲ, ಅದನ್ನು ಕೇಳಿಬಿಟ್ಟು ಅಟ್ಯಾಕ್ ಆಗಿ ಸತ್ತವನು. ಇದಾಗಕ್ಕೆ ಕಾರಣ ಮಗ ಅಲ್ಲಿ ಹಂಗಾದ್ನಲ್ಲ, ಅವ್ರ ಅಪ್ಪಗೆ ಇಲ್ಲ ಹಂಗಾದ. ಮನೆ ನೊಂದ್ಕೊಂಡು ಇವರಮ್ಮ, ನಮ್ಮ ಅತ್ತಿಗೆ, ನಮ್ಮ ತಂಗಿ, ನಮ್ಮ ಅಣ್ಣ ಮಗಳು, ನಮ್ಮ ಅಣ್ಣನ ಮಕ್ಕಳು ಎಲ್ಲ. ಯಾಕಂದರೆ ಈಗ ಅವನಿಗೆ ಕರೆಸ್ತಲೇ ಇದು ಮಣ್ಣಾಗಲ್ಲ. ಯಾಕಂದರೆ ಎರಡನೇ ಮಗ ಇಲ್ದಲೇ ಮಣ್ಣಾಗಲ್ಲ. ಅವನಿಗೆ ಕರೆಸ್ಲೇಬೇಕು, ಕರೆಸ್ತಲೇ ಇದು ಮಣ್ಣಾಗಲ್ಲ. ಬೇಕಿದ್ರೆ ಇಲ್ಲೇ ಇಡೋ ಅಂದರೆ ಅದು ಎಷ್ಟೇ ದಿನ ಆಗಲಿ ಇಲ್ಲೇ ಇಡ್ತೀವಿ. ಅವ್ನು ಬರೋವರೆಗೂ ಶ್ರಮ ಎತ್ತಲ್ಲ. ಇದಾಗಕ್ಕೆ ಕಾರಣ ಎಲ್ಲ ದರ್ಶನ್ನೇ ಮಾಡಿರೋದು. ದರ್ಶನ್ ಒಬ್ಬರಿಂದ ಮಾಡಿದರೆ ಮಾಡ್ಬೋದಿತ್ತು. 16 ಜನ ಇಟ್ಕೊಂಡು ಮಾಡೋದೇನು ಬೇಕಿಲ್ಲ. 16 ಜನ ಇಟ್ಕೊಂಡು ಮಾಡೋಕ್ಕೆ ಈಗ ಒಳ್ಳೊಳ್ಳೆ ಜನ ಎಲ್ಲಿರ್ತಾರೋ ಅಂಥವ್ರನ್ನೆಲ್ಲ ಎಳ್ಕೊಂಡೋಗಿ ಕೆಡಿಸಿ ಗುಂಡೆಗೆ ಹಾಕಿ ಕಲ್ಲಾಗ ಹಾಕಿ ಮುಚ್ಚಿಬಿಡ್ತಾರೆ.
ಈ ಬಡವ್ರು ಅಂತಾರೆ ಸಾಯೋದು. ಈಗ ಇವರಿಗೆ ದುಡ್ದಾಕಾರ ಯಾರು? ಅವನು ಇದನ್ನ ಮಾಡಿಲ್ಲ ಅಂತ ನಾವು ನಮ್ಮನ್ಸ್ಪೂರ್ವಕವಾಗಿ ಹೇಳ್ತೀವಿ. ಇವನು ಹೋಗ್ತಿದ್ದಿಲ್ಲ, ಇವನು ಮನೆಗಿದ್ದನ್ನ ಬಾ ದರ್ಶನ್ ನೋಡೋಕೋನ, ದರ್ಶನ್ ತೋರಿಸ್ತೀವಿ ನಾವು, ದರ್ಶನ್ ಪಾಸ್ ಸಿಕ್ಕೈತೆ ನಮಗೆ ಅಂತಂದು ಕರ್ಕೊಂಡು ಹೋದಾಗ ಅಲ್ಲಿ ಹೋದಾಗ ಇವ್ನು ಲಾಕ್ ಆಗ್ಬಿಟ್ಟ. ನಮ್ಮ ಅಣ್ಣ ಯಾರು, ನಮ್ಮ ಅಣ್ಣನ ಮಕ್ಳು ಯಾರು, ನಮ್ಮ ಅಪ್ಪಿಗೆ ಯಾರು, ನಮ್ಮ ಅಣ್ಣ ಯಾರು ಅಂತ ನಾವು ಹುಡುಗಗಳಿನ ಜೊತೆ ಬಂದಿರ್ತೀವಿ, ನಮಗೆ ಗೊತ್ತಿರುತ್ತೆ. ಅದರಿಂದ ಈಗ ಅವ್ನು ಬರ್ದಲ್ಲೇ ನಾವು ಎತ್ತಲ್ಲ. ಅದು 2 ದಿನ ಆಗಲಿ 3 ದಿನ ಆಗಲಿ ನಾವು ಎತ್ತಲ್ಲ. ದರ್ಶನ್ ಅಂಡ್ ಗ್ಯಾಂಗ್ನಿಂದಾಗಿ ಏನು ರೇಣುಕಾಸ್ವಾಮಿ ಹತ್ಯೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಅನು ಅವರನ್ನು ಕೂಡ ಆರೋಪಿ ಅಂತ ಗುರುತಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮನನೊಂದ ಅವರ ತಂದೆ ಚಂದ್ರಣ್ಣ ಅವರು ಅಸುನೀಗಿದ್ದಾರೆ. ಅನು ಅವರನ್ನ ಬಂಧನದಿಂದಾಗಿ ಮನನೊಂದು ಈ ತರ ಆಯ್ತಾ? ಹೌದು ಸಾಬ್ರು, ಇವರು ಬಂದು ಕೇಳಿ ಸಾಕಾಗೋಯ್ತು ಸರ್ ಅವರಿಗೆ. ನನ್ನ ಮಗ ಯಾವ ಅಪರಾಧನೂ ಮಾಡಿಲ್ಲ, ನನ್ನ ಮಗನ್ ಕರೆಸ್ರಿ ನನ್ನ ಮಗ ಬಂದೇ ಬರ್ತಾನೆ ಅಂತಂದ ಸಾ. 5 ಗಂಟೆಗಿನ್ನೂ ನೆನೆಸ್ಕೊಂಡ ಸಾ ನನ್ನ ಮಗನ, ನನ್ನ ತಮ್ಮನ 5 ಗಂಟೆಗೆ ನೆನೆಸ್ಕೊಂಡ. ಆದ್ರೆ ಆಯಪ್ಪನೇ ಹೋದ ಸಾ, ಮಗ ಅನ್ಕೊಂಡ ಆಯಪ್ಪನೇ ಹೋದ. ಕರೆಸ್ರಿ ಸಾ ನಮ್ಮಪ್ಪನ, ಕರೆಸ್ರಿ ಸಾ ಮಗನ್ ಕರೆಸ್ರಿ ಸಾ. ಅವನು ಯಾವ ತಪ್ಪು ಮಾಡಿಲ್ಲ, ಏನು ಮಾತಾಡಿಲ್ಲ, ಅವನೇನು ತಪ್ಪು ಮಾಡಿಲ್ಲ ಸಾ, ಅವನೇನು ತಪ್ಪು ಮಾಡಿಲ್ಲ. ಹೋಗಿ ಯಾರೋ ಬಲಿ ಆಗ್ತಾ ಇದಾರೆ ಸಾ. ಇದರಿಂದ ಅವ್ರಿಗೆ ಏನ್ ಸಿಗುತ್ತೆ ಸರ್? ಲಾಭ ಏನ್ ಸಿಗುತ್ತೆ? ಬಡವ್ರ ಮಕ್ಕಳನ್ನ ಈ ತರ ಯೋಚಿಸಿದ್ರೆ. ಏನ್ ಹೇಳಿದ್ರು ನಮ್ಮ ಕೊನೆಯದಾಗಿ ತಂದೆಯವ್ರು ಏನಾದ್ರು ಮಾತಾಡಿದ್ರು ನಿಮ್ ಜೊತೆ? ಮಗ ಬರ್ತಾನೆ, ನನ್ನ ಮಗ ಏನು ತಪ್ಪು ಮಾಡಿಲ್ಲ, ನೋಡ್ತೀನಿ ನನ್ನ ಮಗನ ಅಂದ್ರು ಸಾ. ಹೋದ್ರು. ಅದೇ ಈ ಚಿಂತೆಗೆ ನಮ್ಮ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಮಗ ಬರ್ತಾನೆ ಅಂತೆಲ್ಲ ಆಗಿರೋದು ಸರ್. ನನ್ನ ತಮ್ಮನ್ ಕರೆಸ್ರಿ ಸಾ, ನೋಡ್ಲಿ ಕರೆಸ್ರಿ ಸಾ.